ಎಂತದ ಇದು ಬಾಳೆಹಣ್ಣು ಬಾರಿ ಮಂಡೆ ಬೆಚ್ಚದಲ್ಲಿ ಕೂತಿದ್ಯಾ? ಎಂತ ಶಾಲೆ ಶುರು ಆಗ್ತಂತಿಲ್ಲಿ ಹೆದರಿಕೆಯ? ಶಾಲೆ ಶುರು ಆದ್ರೆ ನಾನ್ ಯಾಕೆ ಹೆದರ್ಕೊಳ್ಳಿ? ನಮ್ಗೆ ಪಾಠ ಮಾಡ್ತಾರಲ್ಲ ಆ ಮೇಷ್ಟ್ರೆ ಹೆದರ್ಕೋಬೇಕು. ಐ ಲೈಕ್ ಇಟ್. ಇನ್ನಂತ ವಿದ್ಯಾರ್ಥಿಗಳಿದ್ರೆ ಶಾಲೆ ದೇಶ ಎರಡು ಉದ್ಧಾರ ಆದಾಗಿ. ಉದ್ಧಾರ ಆಗತ್ನ ಬಿಡಿ, ರಜಾ ಮುಗಿಯೋ ವರ್ಷಲ್ಲಿ ನಾನು ಒಳ್ಳೆ ಮಜಾ ತಗೋಬೇಕು. ಅದಕ್ಕೆ ಯಾರನ್ನಾದ್ರೂ ಆಟ ಆಡಿಸ್ಬೇಕಲ್ಲ. ಅಯ್ಯೋ ಬಗ್ಗು, ನಾನು ಇರೋದೇ ಆಟ ಆಡಿಸ್ಲಿಕ್ಕಲ್ವಣ್ಣ. ಹೇಳ, ಯಾರನ್ನ ಆಟ ಆಡಿಸ್ಬೇಕು ಅಲ್ಲಣ್ಣ? ಅವ್ರನ್ನ ಇವ್ರನ್ನ ನಿಂತದಕ್ಕೆ ಆಟ ಆಡಿಸ್ತೀಯ? ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ಇದ್ದಾರಲ್ಲ, ಅವರನ್ನೇ ಆಟ ಆಡಿಸು. ಬೇಡ ರಾಕಿ ಅಣ್ಣ, ನನಗೆ ದಿನ ಅವ್ರನ್ನ ಆಟ ಆಡಿಸಿ ನನಗೆ ಬೇಜಾರಾಗ್ಬಿಟ್ಟಿದೆ. ಹಾಗಾದ್ರೆ ನಿಮ್ಮ ಎದುರು ಮನೆ ಜಾಲಿ ಬಾಯನ್ನ ಆಟ ಆಡಿಸ, ಅವರನ್ನ ಆಟ ಆಡಿಸಿದ್ರೆ ಐ ಲೈಕ್ ಇಟ್. ಅವ್ರು ಬೇಡ ರಾಕಿ ಅಣ್ಣ, ಅವ್ರನ್ನ ನೋಡಿದ್ರೆ ದೊಡ್ಡ ಬಕ್ರ ತರ ಕಾಣಿಸ್ತಾರೆ. ಬೇರೆ ಯಾರನ್ನಾದ್ರೂ ಆಟ ಆಡ್ಸದಾ? ಹಾಗಾದ್ರೆ ಯಾರನ್ನ ಆಟ ಆಡಿಸೋದು? ನಮ್ಮ ಸೂರಿ ಅವ ಪುರಿಂಗೆಲ್ಲ ಪೇರೇಜನ ಇಲ್ಲ. ನಮ್ಮ ತರಕಾರಿ ಅಂಗಡಿಯವನು ಒಬ್ಬ, ಅವನ್ ಟೆನ್ಷನ್ ಪಾರ್ಟಿ. ಅವನನ್ನ ಆಟ ಆಡಿಸ್ಲಿಕ್ಕೆ ಹೋದ್ರೆ ನಮ್ಮನ್ನೇ ಆಟ ಆಡಿಸಿ ಬಿಡ್ತಾನೆ. ಇಲ್ಕಣಿ ಮರ್ರೆ, ನನ್ನ ಹತ್ರ ಒಂದು ಒಳ್ಳೆ ಸಂಬಂಧ ಇತ್ತು. ಐ ಲೈಕ್ ಇಟ್. ಈ ಗಂಡು ಬೇಡ್ದ? ಈ ಗಂಡು ಬೇಡ ಅಂದ್ರೆ ಇನ್ನೊಂದು ಗಂಡು ತೋರಿಸ್ತೆ ಮರ್ರೆ. ಆ ಗಂಡಿನ ತೋರ್ಸೋದಕ್ಕೆ ಕಮಿಷನ್ ಕೊಟ್ಟು ಕಳ್ಸಕ ಅಕ್ಕ ಇಡ್ತೆ. ಚೇ ಬಾಳೆಣ್ಣ, ನೀ ಅಟ್ಟಿ ಗಂಡಿನ ಸಹವಾಸ ಮಾಡೋದನ? ಇವನ್ ಸಹವಾಸ ಮಾಡ್ರೆ ನೀನು ಅಟ್ಟಿ ಮಾಡಿ ಬಿಡ್ತಾ. ಹೋಗೋಗ್ ಮನೆ ಒಳಗೆ ಹೋಗ್. ಸರಿ ಅಂಕಲ್. ಕಾಣ, ಮಕ್ಕಳ ಮನ್ಸೇ ಹಾಗೆ. ನಾನು ಹೇಳ್ರು ಹ್ಯಾಂಗ್ ಮನೆ ಒಳಗೆ ಹೋದ ಕಾಣ. ನೀನು ಇದ್ದೆ, 4 ಕತ್ತಿ ವಯಸ್ಸಾಯ್ತು. ನಾ ಹೇಳ್ದು ಒಂದಾದ್ರೂ ಕೇಂತೇನ ನೀನ? ನಿಮ್ಮ ಮಾತ್ರ ನಿಮ್ಮ ಎಂತಿಯೇ ಕೆಂಪುದಿಲ್ಲ, ಇನ್ನು ನಾನೆಂತದಕ್ಕೆ ಕೆಂಪು ಬೇಕು? ಅಯ್ಯೋ ಶೆಕ್ಕತ್ತಿ ಮನೆ. ಐ ಲೈಕ್ ಇಟ್. ದೇಶ ಉದ್ಧಾರ ಅಪ್ಪು ಮಾತಾಡಂದ್ರೆ ಇಂಥದ್ದೆಲ್ಲ ಭಾರಿ ಮಾತಾಡ್ತೀಯ ಅಲ್ದಾನ? ಮತ್ತಿನ್ನೆಂತ, ನಿಮಗೆ ಪೊಲೀಸ್ ಕೆಲಸವನ್ನು ಬಿಟ್ಟು ಯಾವ್ದಾದ್ರು ಮದುವೆ ಬ್ರೋಕರ್ ಕೆಲಸವನ್ನು ಮಾಡ್ಬೇಕಾ? ನಿಮ್ಮಂತ ಪೊಲೀಸರು ಇರೋದ್ರಿಂದಲೇ ಒಳ್ಳೊಳ್ಳೆ ಪೊಲೀಸರಿಗೆಲ್ಲ ಕೆಟ್ಟ ಹೆಸರು ಬರ್ತಾ ಉಂಟು. ನಿಮ್ಮನ್ನ ಪೊಲೀಸ್ ಕೆಲಸದಿಂದ ತೆಗೆದು ಯಾವ್ದಾದ್ರು CM ಮನೆಯ ಗೇಟ್ ಕಪ್ಪ ಕೆಲಸಕ್ಕೆ ನಿಲ್ಲಿಸ್ಬೇಕು. ಅಯ್ಯೋ ಎಟ್ಟಿ ಗಂಡೆ. ಏ ಬಾಳೆಣ್ಣು, ಮನೆಗೆ ಹೋಗಂದ್ರೆ ಮತ್ತೆ ತಗ ಬಂದೆ? ನನ್ನ ಇವ್ರ ಸವಾಸ ಮಾಡ್ಬೇಡಿ ಅಂದ್ಬಿಟ್ಟು ನೀವೇ ಇವ್ರ ಸವಾಸ ಮಾಡ್ತಾ ಇದ್ದೀರಾ? ಸ್ವಾಮಿ, ನಿಮ್ಮ ಸರ್ವಾಂಗಗಳಿಗೂ ಸಾಷ್ಟಾಂಗ ನಮಸ್ಕಾರ. ನಿಮ್ಮ ಹತ್ರ ಮಾತಾಡುವಷ್ಟು ಬುದ್ಧಿವಂತಿಕೆ ನಮ್ಮ ಹತ್ರ ಇಲ್ಲ ಸ್ವಾಮಿ. ಮತ್ತೆ ಅದಕ್ಕೆ ಎಲ್ಲಿಗೆ ಬಜೆಟ್ ಇರ್ಲಿಕ್ಕೆ ಬಂದದ? ಹೋಗಿ ಅಮ್ಮೆ ಪುಟ್ಪಲಿ, ನೀರು ಇಕ್ಕದಾಯ್ತು, ಬಟ್ಟೆ ಇಟ್ಟಿದೆ ಅಮ್ಮೆ. ಬಾಬಣ್ಣ, ಇಲ್ಲಿ ಮಡ್ಗಿವ್ನಿ, ಆಚೆ ಬಂದು ಹಾಕಳಿ. ಅಮ್ಮೆ ಪುಟ್ಪಲಿ, ದ್ವಾಸ್ಗ ಆಲೂಗೆಡ್ಡೆ ಪಲ್ಯ ಮಾಡ್ಬಿಡಮ್ಮೆ, ಚೆನ್ನಾಗಿ ಪಸಂದಾಗಿರ್ತದೆ. ನಾ ಅದನ್ನ ಮಾಡಲ್ಲ ನೀ. ಅದನ್ನ ತಿಂದ್ರೆ ಗೋಟ್ ಜಾಸ್ತಿ ಆಯ್ತದೆ. ಅದು ಗೋಟ್ ಅಲ್ಲ ಕಮ್ಮೆ, ಫ್ಯಾಟು. ಹಿಡ್ರಿ ಜಾಣ. ಅದಕ್ಕೆ ಅದನ್ನ ಮಾಡಲ್ಲ ನೀ. ಅಯ್ಯ, ಒಂದಿನ ತಿಂದ್ರೆ ಕೊಬ್ಬು ಬೆಳ್ಕೊಂಡ್ಬಿಡಲ್ಲ, ಮಾಡಮ್ಮೆ. ಸರಿ ಮಾಡ್ತೀನಿ. ಕೊಬ್ಬೇನಾದ್ರೂ ಜಾಸ್ತಿ ಆದ್ರೆ ನಂತವನೇ ಹೇಳಿ, ನಾನೇ ಇಳಿಸ್ತೀನಿ. ಬಾಬು, ದೋಸೆ ಮಾಡಿ ನೀ ತಿನ್ನುವಂತೆ ಬಾ. ಬರ್ತೀನಿ ನಡೀರಿ ಅತ್ತೆಮ್ಮ. ಅಣ್ಣಯ್ಯ ಬಟ್ಟೆ ಇಲ್ಲೇ ಮಡಗವನೆ. ಇವನಿಗೆ ಸರಿಯಾಗಿ ಆಟ ಆಡಿಸ್ತೀನಿ ಇವತ್ತು. ಬಟ್ಟೆ ಇಟ್ಟಿನಿ ಅನ್ಲಲ್ಲ. ಅಯ್ಯೋ ಸುಮ್ಮನೆ ಆಲೂಗೆಡ್ಡೆ ಪಲ್ಯ ಮಾಡಕ್ಕೆ ಹೇಳಿದ್ದೆ ತಪ್ಪಾಗೋಯ್ತಾ? ಹಟ್ಟಿಲ್ಲ, ಆಲೂಗೆಡ್ಡೆ ಇರ್ಲಿಲ್ಲ ಅನ್ಸುತ್ತೆ, ತರಕ್ ಹೋಗಿರ್ಬೇಕು. ಆಮೇಲೆ ಪುಟ್ಮನಿ, ನಾ ಪುಟ್ಮನಿ. ಮಧುರ ಅವರು ವ್ಯಾಯಾಮ ಮಾಡ್ತಾ ಇದ್ರೆ ನೋಡಕ್ಕೆ ಒಂದ್ ಚಂದ. ಚಡ್ಡಿಲೇ ಓಡಾಡ್ತಾ ಇದೀರಲ್ಲ, ಯಾರಾದ್ರೂ ನೋಡಿದ್ರೆ ಯಾನ್ ಅನ್ಕೊಳ್ಳಲ್ಲ. ಯಾರಾದ್ರೂ ನೋಡಿದ್ರೆ ಏನಂತೆ? ಎಲ್ಲಾರು ನೋಡಾಯ್ತು. ಬಾಬಣ್ಣ, ಕೂಸ್ಗೆ ಯಾಕೆ ಬೈದಿರಿ? ಅಮ್ಮೆ ಪುಟ್ಮನಿ, ಎಲ್ಲಾರು ಮುಂದುವ ನನ್ನ ಮರ್ಯಾದೆ ತೆಗೆದುಬಿಟ್ಟಕ್ಕಮ್ಮೆ. ಅವನ್ನ ಮುದ್ದು ಮಾಡಬೇಕ, ಅವ್ನ ತರಲೆ ಶಾನೆ ಜಾಸ್ತಿ ಆಗ್ಬಿಟ್ಟದ. ಅವ್ನ್ ತರ್ಲೆ ಮಾಡ್ದೆ, ನೀವು ತರ್ಲೆ ಮಾಡಕ್ಕಾಗ್ದ? ಮಕ್ಕಳು ಅಂದ್ಮೇಲೆ ತರ್ಲೆ ತುಂಟಾಟ ಎಲ್ಲ ಮಾಡ್ತಾರೆ. ಬಾಬು ಬಾ, ನಿಮ್ಮ ಅಣ್ಣ ಬೈಯಲ್ಲ, ದೋಸೆ ತಿನ್ನುವಂತೆ.
ಬನ್ನಿ ಬನ್ನಿ ಯಜಮಾನ್ರು ಬನ್ನಿ. ಮಧುರ ಅವ್ರ ಮುಂದೆ ನನಗೆ ಮರ್ಯಾದೆನೇ ತೆಗೆದ್ಬಿಟ್ಟ. ಮೊದಲು ಅವ್ರತ ಹೋಗ್ಬಿಟ್ಟು ಸಾರಿ ಕೇಳ್ಬೇಕು. ಪುಟ್ಮಲ್ಲಿ ಅವರೇ, ಬನ್ನಿ ಬನ್ನಿ ಚಂದನ್ ಅವ್ರೆ. ಯಾನಾದ್ರು ಹಂಗ್ ನೋಡ್ತಾ ಇದ್ರಿ? ಯಾವತ್ತೂ ನಾನು ನೋಡ್ಲೇ ಇಲ್ವಾ? ಎಷ್ಟು ನೋಡಿದ್ರು ನೋಡ್ತಾನೆ ಇರಬೇಕು ಅನ್ನೋ ಸೌಂದರ್ಯ ನಿಮ್ದು ಪುಟ್ಮಲ್ಲಿ ಅವರೇ. ಇವತ್ತೇನೋ ಹೊಸ ತರ ಕಾಣಿಸ್ತಿದ್ರೆ ಅದಕ್ಕೆ ನೋಡ್ತಾ ಇದ್ದೀನಿ. ಹಂಗಾರೆ ನಿಮ್ ಕಣ್ಣ ಟ್ರಾಕ್ಟರ್ ಹತ್ರ ತೋರ್ಸ್ಕೊಳ್ಳಿ. ಪುಟ್ಮಲ್ಲಿ ಅವರದು ಟ್ರ್ಯಾಕ್ಟರ್ ಅಲ್ಲ, ಡಾಕ್ಟ್ರು. ಹಿಡಿದ್ರೆ ಚಾಡ. ಅವ್ರ ತವನೇ ಹೋಗಿ ತೋರ್ಸ್ಕೊಳ್ಳಿ. ನನ್ನ ಡಾಕ್ಟ್ರು ಕಣ್ಮುಂದೆನೇ ಇರುವಾಗ ನಾನ್ಯಾಕೆ ಬೇರೆ ಡಾಕ್ಟರ್ ಹತ್ರ ಹೋಗ್ಲಿ? ನಿಮ್ಮ ಕಣ್ಣಿಂದನೇ ಇಂಜೆಕ್ಷನ್ ಕೊಡಿ, ನಿಮ್ಮ ಪ್ರೀತಿ ಮಾತಿಂದ ನನಗೆ ಮಾತ್ರೆ ಕೊಡಿ. ಏನಂದ್ರೆ? ಅದು ನಿಮ್ ಭೂಪತಿ ಇತ್ತೀಚೆಗೆ ತುಂಬಾ ತರಲೆ ಆಗ್ಬಿಟ್ಟಿದ್ದಾನೆ. ಪಾಪ ಸೂರ್ಯ ಅವ್ರ ಮನೆ ಮುಂದೆ ಬಟ್ಟೆ ಒಣಗಾಕಿದ್ರೆ ಅದನ್ನ ತೋಡ ಕಸದ ಬುಟ್ಟಿಗೆ ಬೀಸಾಕ್ಬಿಟ್ಟಿದ್ದಾನೆ. ಪಾಪ ಅವ್ನು ಹಾಕೊಳಕ್ ಬಟ್ಟೆ ಇಲ್ಲದೆ ಒದ್ದಾಡ್ತಾ ಇದ್ದ. ಪುಟ್ಮಲ್ಲಿ ಅವರೇ, ನಿಮ್ ಭೂಪತಿ ಬುದ್ಧಿ ಹೇಳಿ, ಇಲ್ಲ ಅಂದ್ರೆ ಅವನು ನಿಮ್ ಗೌಡ್ರ ತರ ದೊಡ್ಡ ತರಲೆ ಆಗ್ಬಿಡ್ತಾನೆ. ಏನಿದು ಅಪಸ್ವರ? ಅವ್ನ ಇನ್ನ ಕೂಸು, ಅವ್ನ್ ತರ್ಲೆ ಮಾಡ್ಲಿ ಬಿಡಿ. ಅವ್ನ್ ಮಾಡೋ ತರ್ಲೆ ನಂಗೆ ಬೋ ಇಷ್ಟ. ಪುಟ್ಮಲ್ಲಿ ಅವರೇ, ನಿಮ್ಗೆ ತರಲೆ ಮಾಡೋದು ಅಂದ್ರೆ ಇಷ್ಟನಾ? ನಾನಿಷ್ಟೆಲ್ಲ ತರಲೆ ಮಾಡಿದ್ರು ನಾನು ಯಾವತ್ತೂ ಹೋಗ್ಲೇ ಇಲ್ಲ. ನಿಮ್ಮನ್ನ ಹೋಗ್ಲಕ್ಕೆ ನೀವೇನ್ ಕೂಸಾ? ನಾನು ಒಂಥರ ನಿಮ್ ಪ್ರೀತಿ ಕೂಸೆ. ಅಂದ್ರೆ ನಂದು ಮಗುವಿನಂತ ಮನಸ್ಸು ಅಂದೆ. ನೀವು ಮಾಡೋ ತರ್ಲೆ ನನ್ಗೆ ಇಷ್ಟ ಆಗಲ್ಲ. ನೀವು ಬೇಕು ಅಂತ ತರ್ಲೆ ಮಾಡ್ತಿದ್ದೀರಿ, ಅವನು ಗೊತ್ತಿಲ್ಲದೆ ತರ್ಲೆ ಮಾಡ್ತಾನೆ. ಅದನ್ನ ನೋಡಕ್ಕೆ ಚಂದ. ಅಂದ್ರೆ ನಿಮ್ಗೆ ಮಗು ತರ ಇದ್ರೆ ಇಷ್ಟ ಅನ್ನಿ. ಮಗು ತರ ಇದ್ರೆ ಸಾನೆ ಇಷ್ಟ ಅನ್ನಿ. ನಿಮ್ಗೊಂದು ವಿಷಯ ಗೊತ್ತಾ? ನಮ್ ಡ್ಯಾಡು ಸಾನೆ ತರ್ಲೆ ಮಾಡ್ತಾರೆ. ಗೊತ್ತು ಬಿಡಿ, ಇಲ್ಲಿ ಬಂದಾಗ ನೋಡಿದ್ದೀನಿ ಅವ್ರು ತರಲೆ ಮಾಡೋದನ್ನ. ಅದು ನಮ್ ಬಾಬಣ್ಣಂಗ ಅದೆಲ್ಲ ಇಷ್ಟ ಆಗಲ್ಲ ಅನ್ನಿ. ಯಾವಾಗ್ಲೂ ಮುಸುಡಿನ ಮುತ್ತತ್ತಿ ಆಂಜನೇಯ ತರ ಹಿಂಗ್ ಮಾಡ್ಕೊಂಡಿರ್ತಾರೆ. ಅವ್ರ ಆಂಜನೇಯನ್ ತರ ಏನೋ ಆಂಜನೇಯನೇ. ಸಾರಿ, ನೀವು ಮಗು ತರ ಇರ್ಬೇಕು ಅಂದ್ರಲ್ಲ, ಅದಕ್ಕೆ ತಮಾಷೆ ಮಾಡಿದೆ. ಹಂಗಂದ್ರಿಯಾ? ತರ್ಲೆ ಪುಟ್ಟ. ಈ ತರಲೆ ಪುಟ್ಟ ಪುಟ್ಟು ಮಲ್ಲಿಯವ್ರ ಪುಟ್ಟ ಹೃದಯನ ಕದ್ದೇ ಕದೀತಾನೆ. ಮಧುರಾರೆ, ನನ್ನ ಕ್ಷಮಿಸ್ಬಿಡಿ. ನಿಮ್ಮ ಮುಖ ತೋರಿಸ್ತಿದ್ದಂಗೆ ಆಗ್ಬಿಟ್ಟದೆ. ಯಾಕೆ? ಯಾಕಂದ್ರೆ ಒತ್ತಾರೆ ನಿಮ್ಗೆ ನೋಡಬಾರ್ದು ನೋಡಿಸ್ಬಿಟ್ನಲ್ಲ, ಅದಕ್ಕೆ ಅನ್ನಿ. ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಆ ಕಲ್ಟಿವೇಟ್ರು ಬಾಳೆಹಣ್ಣು ಹಂಗೆ ಮಾಡಿಬಿಟ್ರು ಅನ್ನಿ. ನನ್ನ ಕ್ಷಮಿಸ್ಬಿಡಿ. ನೀವ್ಯಾಕೆ ಕ್ಷಮೆ ಕೇಳ್ತೀರಾ ಗೌಡ್ರೆ? ಮಕ್ಕಳು ಅಂದ್ಮೇಲೆ ಹೀಗೆಲ್ಲ ಮಾಡೋದು ಸಹಜ ಬಿಡಿ. ಆದ್ರೂ ಅವ್ರನ್ನ ಸುಮ್ಮನೆ ಬಿಡಲ್ಲ ಅನ್ನಿ. ಚಡ್ಡಿ ಕಟ್ಟನ್ನು ಅವರ ತಗೊಂಡು ಬರಂಗೆ ಹೊಡೆದಾಕ್ಬಿಡ್ತೀನಿ. ನಿಮ್ಮ ಮುಂದೆ ದ್ರೌಪದಿ ವಸ್ತ್ರಾಭರಣ ಮಾಡ್ದಂಗೆ ಮಾಡಾಕ್ಬಿಟ್ರು. ಮಧುರವ್ರೆ, ಹೊಡೆದಾಕ್ಬಿಡ್ತೀನಿ ನೋಡಿ ಅವ್ರಿಬ್ರು. ಗೌಡ್ರೆ, ಅವನಿನ್ನೂ ಚಿಕ್ಕ ಹುಡುಗ. ಅವ್ನಿಗೇನಾದ್ರು ನೀವು ಹೊಡೆದ್ರೆ ನನ್ನ ಜೊತೆ ಮಾತಾಡೋಲ್ಲ. ಹಂಗೆ ಮಾತ್ರ ಮಾಡಬೇಡಿ, ಮಡಿಯಲ್ಲ ಕಂಬುಡಿ. ಆದ್ರೂ ಅವ್ನ ಹಂಗೆ ಬಿಟ್ಬಿಟ್ರೆ ಮುಂದಕ್ಕೆ ಶಾನೆ ದೊಡ್ಡ ತರಲೆ ಆಗ್ಬಿಡ್ತಾನೆ ನೀ. ಗೌಡ್ರೆ, ಮಕ್ಕಳಾಗಿದ್ದಾಗ ಎಲ್ಲರೂ ಹಾಗೆ ಇರ್ತಾರೆ. ಬೆಳಿತಾ ಬೆಳಿತಾ ಬುದ್ಧಿ ಕಲಿತಾರೆ. ಚಿಕ್ಕವಳಾಗಿದ್ದಾಗ ನಾನೆಷ್ಟು ತರಲೆ ಆಗಿದ್ದ ಗೊತ್ತಾ? ಈಗ ತಾನ ನಿಮ್ಗೆ ಏನು ವಯಸ್ಸಾಗಿದ್ದು ಬಿಡಿ, ಕಾಲೇಜ್ ಹುಡುಗಿ ಥರ ಇದ್ದಾರಿ. ಗೌಡ್ರೆ, ನೀವು ಹೊಗಳೋದನ್ನ ಸ್ವಲ್ಪ ಕಡಿಮೆ ಮಾಡಿ. ನಿಮ್ಗೆ ಹೊಗಳೋದ್ ಬಿಟ್ಟು ಬೇರೆ ಏನೂ ಗೊತ್ತಿಲ್ವಾ? ಹಂಗೇನಿಲ್ಲ ಮಧುರ ಅವ್ರೆ, ನಾನು ಚಿಕ್ಕ ಕೂಸಾಗಿದ್ದಾಗಿಂದ ಶಾನೆ ತರಲೆ ಮಾಡ್ತಿದ್ದಿ. ನಾ ಎಷ್ಟು ತರಲೆ ಮಾಡ್ತಿದ್ದಿ ಅಂದ್ರೆ ನಮ್ಮಪ್ಪ ಯಾವಾಗಲೂ ನಾನು ಹೊಡೆಯೋಕೆ ಬಿದ್ರ ಕಡ್ಡಿ ಹಿಡ್ಕೊಂಡು ನಿಂತಿರೋರು. ಹೌದಾ? ಅಂಥದ್ದೆಲ್ಲ ಏನ್ ಮಾಡ್ತಿದ್ರಿ? ಮಧುರ ಅವ್ರೆ, ನಮ್ಮೂರ್ ತರಿ ಒತ್ತರೆ ಎದ್ದೆಟ್ಗಲೆ ಚೆಂಬು ಹಿಡ್ಕೊಂಡು ಕೆರೆ ಚರ್ಕೊಯ್ತಿದ್ರ. ನಾನು ಕದ್ಕೊಂಡು ಹೋಗಿ ಆ ಚೆಂಬನ್ನ ಎತ್ಕೊಬಂದು ಒಳಗಿರೋ ನೀರ್ನೆಲ್ಲ ಚೆಲ್ಬಿಟ್ಟು ಖಾಲಿ ಚೆಂಬನ್ನ ಅವ್ರ ದಂಡಕ್ಕೆ ಎಷ್ಟು ಬಿಡ್ತಿದ್ದಿ. ಆಗ ಅವ್ರ ಪಾಡು. ಮಧುರ ಅವ್ರೆ, ನಾನು ಮಾಡಿರೋ ತರಲೆಗ ನಿಮಗೆ ನಗುನೇ ಬರ್ನಿಲ್ವಾ? ಗೌಡ್ರೆ, ಇದು ತರ್ಲೆ ಅಲ್ಲ, ಅವಮಾನ ಮಾಡೋದು. ನಾನ್ ಹೇಗೆ ತರ್ಲೆ ಮಾಡ್ತಿದ್ದೆ ಗೊತ್ತಾ? ಚಳಿಗಾಲದಲ್ಲಿ ಎಲ್ಲರೂ ಬೆಚ್ಚಗೆ ಮಲ್ಕೊಂಡಿರ್ತಾರಲ್ಲ, ಆಗ ಫ್ರಿಜ್ಜಲ್ಲಿರೋ ಐಸ್ ವಾಟರ್ ತಗೊಂಡು ಹೋಗಿ ಆ ತಲೆ ಮೇಲೆ ಸುರಿದ್ ಬಿಡ್ತಿದ್ದೆ. ಆಗ ಅವ್ರ ಪಾಡ್ ನೋಡ್ಬೇಕಿತ್ತು. ಮಧುರ ಅವ್ರೆ, ಇದ್ರಲ್ಲಿ ಅವಮಾನ ಯಾರಿಲ್ಲ ಕಂಬಡಿ, ಶುದ್ಧ ತರಲೆ. ಅದ್ರಲ್ಲೂ ಚಿಕ್ಕ ವಯಸ್ಸಲ್ಲಿ ನಂಗೆ ಉಯ್ಯಾಲೆ ಆಡೋದಂದ್ರೆ ತುಂಬಾ ಇಷ್ಟ ಇತ್ತು. ಡ್ಯಾಡಿನ ಕಾಡಿಬೇಡಿ ಮನೇಲಿ ಉಯ್ಯಾಲೆ ಹಾಕಿಸ್ಕೊಂಡಿದ್ದೆ. ಬಟ್ ಈ ಮನೇಲಿ ಉಯ್ಯಾಲೆನೂ ಇಲ್ಲ, ಏನೂ ಇಲ್ಲ. ಚೈಲ್ಡ್ಹುಡ್ ಡೇಸ್ ನ ನೆನ್ಸ್ಕೊತಿದ್ರೆ ಮತ್ತೆ ಯಾಕೆ ಆ ದಿನಗಳಿಗೆ ಹೋಗ್ಬಾರ್ದು ಅನ್ನಿಸ್ತಿದೆ.
ಮಧುರ ಅವ್ರೆ ಅನ್ಕೊಳ್ಳೋದನ್ನ ನೀವು ಕೂಸ್ತಾರನೇ ಆಡಿ, ನೀವು ಆಡೋದನ್ನ ನೋಡಿ ನಾನು ಕಣ್ಣು ತುಂಬ್ಕೊಂಡು ನನ್ನ ಬಾಲ್ಯದ ನೆನಪು ಹೋಯ್ತೀನಿ. ರಾಕೇಣ ಎಲ್ಲಾರ್ಗು ನಮ್ ತುಂಟಾಟ ಗೊತ್ತಾಗಿ ನಮ್ಮ ಹತ್ರಕ್ ಬರಕ್ಕೆ ಹೆದರ್ಕೋತಾರೆ. ಈಗ ತುಂಟಾಟ ಹೆಂಗ್ ಮಾಡೋದು? ಒಂದೇ ಮೆಚ್ಚೆ ಮಾಡ್ಬೇಡ ಬಾಳೆಹಣ್ಣು. ಅವ್ರನ್ನ ಹೇಗೆ ಹತ್ತಿರ ಬರ್ಸ್ಬೇಕಂತ ಹೇಳಿ ನನಗೆ ಗೊತ್ತುಂಟು. ಹೆಂಗೆ? ಇಲ್ಲಿ ನೋಡ. ರಾಕೇಣ ಇದೇನು? ಈಗ ಗೊತ್ತಾಗ್ತದೆ ತಡಿ. ₹100 ಇವತ್ತು ಬಿರಿಯಾನಿಗೆ ಆಯ್ತು. ಈ ₹100 ಸಾವಸಕ್ಕೆ ಹೋಗಿ ನನ್ನ ಬೆನ್ಮೂಳೆ ಸೈಡಿಗೆ ಬಂದ್ಬಿಡ್ತಲ್ಲಪ್ಪ. ರಾಕೇಣ ನನ್ಗೆ ಇದ್ರಲ್ಲಂತೂ ಬೋ ಮಜಾ ಸಿಕ್ತು. ಲೇ ರಾಕಿ, ಏನು ಒಳ್ಳೆ ಚಿಕ್ಕ ಮಗು ತರ, ಅವನಿಗಂತೂ ಬುದ್ಧಿ ಇಲ್ಲ ಅಂದ್ರೆ ನೀನು ಚಿಕ್ಕ ಮಗು ತರ ಆಡ್ತೀಯಲ್ಲ. ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಬಿಡು. ತೊಂದರೆ ಇಲ್ಲ, ಈ ಜನ್ಮದಲ್ಲಿ ಇಲ್ಲದಿದ್ದರೆ ಮುಂದಿನ ಜನ್ಮದಲ್ಲಿ ಉದ್ಧಾರ ಆಗ್ತಾನೆ. ಆದ್ರೆ ಬೋಲ್ಮಂಡೆ, 7 ಜನ್ಮದಲ್ಲೂ ನಿನ್ನ ತಲೆಯಲ್ಲಿ ಕೂದಲು ಮಾತ್ರ ಬರುವುದೇ ಇಲ್ಲ. ಚೆನ್ನಾಗದೆಯಾ ಕೂಸು? ನಾ ಚೆನ್ನಾಗಿವ್ನಿ ಅತ್ಯವ, ನೀವು ಚೆನ್ನಾಗಿದ್ದೀರಿಯಾ? ನನ್ಗೇನಾಗಿದ್ದು? ನಾನ್ ಚೆನ್ನಾಗಿವ್ನಿ. ಯಾನ ಫೋನ್ ಮಾಡಿದ್ದು? ನಾನು ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ. ಯಾನ? ಅತ್ಯವ, ನೀವು ಚಿಕ್ಕೋರಿರ್ಬೇಕಾದ್ರೆ ತುಂಟಾಟ ಮಾಡ್ತಾ ಇದ್ರಿಯಾ? ಸಣ್ಣವಳಿದ್ದಾಗ ಏನ್ ಕೂಸು, ನಾನು ಈಗ್ಲೂ ದೊಡ್ಡ ತರ್ಲೇನೆಯ. ಹಂಗಂದರಿಯಾ? ಆ ದನಕಾಯ ನಿನ್ ಜೊತೆ ತರ್ಲೆ ಮಾಡಲ್ವಾ? ಅವ್ರಲ್ಲಿ ತರ್ಲೆ ಮಾಡೋರು, ಅವ್ರಿಗೆ ತುಂಟಾಟ ಆಡಕ್ಕೆ ಬರಲ್ಲ ನೀ. ಪಾಪ ನಮ್ ಬಾಬು ತರ್ಲೆ ಮಾಡಿದ್ರೆ ಹೊಡಿಯಕ್ ಹೋಯ್ತಾರ. ಅವನು ಚಿಕ್ಕಂದಿನಿಂದಲೂ ಹಂಗೆಯ. ನೀನು ನಿನ್ ತುಂಟಾಟದಿಂದ ಅವನಿಗೆ ತುಂಟಾಟ ಆಡೋದನ್ನ ಕಲ್ಸು. ಆಯ್ತು ಅತ್ಯವ, ನೀವು ಹೇಳ್ದಂಗೆ ಮಾಡ್ತೀನಿ, ಆಮೇಲೆ ಫೋನ್ ಮಾಡ್ತೀನಿ. ಆಯ್ತು ಕಣ್ಕುಸು. ಆದಷ್ಟು ಬಿರ್ನೆ ಒಬ್ಬ ತರ್ಲೆ ಸುಬ್ಬನ್ನ ಎತ್ತು ನನ್ನ ಕೈ ಕೊಡು. ಆಯ್ತು ಅತ್ಯವ. ಪೊಲೀಸರು ಫೋನ್ ಮಾಡ್ತೀನಿ. ಚಂದನವ್ರೆ, ನೀವೇ ಅಂತ ಮುಂಚೆ ಯಾಕೆ ಹೇಳಿಲ್ಲ? ಹೇಳಕ್ ಬಿಟ್ರೆ ತಾನೆ, ನಾನು ಹೆದರಿಸಿದ ತಕ್ಷಣ ಕಾರ್ಪೊರೇಷನ್ ಅವ್ರು ನಾಯಿ ಹೊಡೆದಂಗೆ ಹೊಡೆದಾಕ್ಬಿಟ್ರಿ. ಗೋರಿ, ಇನ್ನೊಂದು 4 ಎಟ್ ಬಿದ್ದಿದ್ರೆ ನನ್ನ ಗೋರಿನೇ ಸೇರ್ಬಿಡ್ತಿದ್ದೆ. ಅದು ಗೋರಿ ಅಲ್ಲ, ಸಾರಿ. ಹಿಡಿದ್ರಿ ಜಾಣ. ಅದ್ಯಾಕೆ ಈ ಮುಖವಾಡಾಕ ಬಂದು ಎದುರಿಸಿದ್ರಿ? ಅದು ನಿಮ್ಗೆ ಮಕ್ಳ ತರ ತರಲೆ ಮಾಡೋದಂದ್ರೆ ಇಷ್ಟ ಅಂದ್ರಲ್ಲ, ಅದಕ್ಕೆ ಈ ಮಾಸ್ಕ್ ಹಾಕೊಂಡ್ಬಂದು ಎದುರಿಸ್ಬಿಟ್ಟೆ. ಹಂಗೆ ಬಂದು ಎದುರಿಸಿದ್ರು ನಾ ಎದುರ್ಕತ್ತಾ ಇದ್ದೆ. ಮುಳ್ಳವ್ರೆ, ನಾನು ಅಷ್ಟು ಕೆಡ್ತಾಗಿದ್ದೀನ? ನಾನು ಹೇಳ್ದಿದ್ದು ಹಂಗಲ್ಲ. ಒಬ್ಬಳೆ ಇರ್ಬೇಕಾದ್ರೆ ಹಿಂದೆಯಿಂದ ಬಂದು ಅಂದಿದ್ರೆ ನಾನು ಎದುರ್ಕ ಬಿಡ್ತಾ ಇದ್ದೆ. ಹಾಗಿದ್ರೆ ನೆಕ್ಸ್ಟ್ ಟೈಮಿಂದ ಹಾಗೆ ಮಾಡ್ತೀನಿ. ಹಂಗೇನಾದ್ರೂ ಮಾಡಿದ್ರೆ ಪುನಃ ಇದ್ರಲ್ಲಿ ಒದೆ ಬೀಳ್ತವೆ. ಸಾಲಿ ನೋಯ್ತಾ ಇದ್ದ. ಹೆಂಗ್ ಹೊಡೆದ್ರಿ ಅಂದ್ರೆ ನನ್ನ ಕೈಯಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ. ಕೈಯಲ್ಲೇ ನಿಂತ್ಕೊಳ್ಳೋಕಾದ್ದು, ಕಾಲಲ್ಲಿ ತಾನೇ ನಿಂತ್ಕೊಳ್ಳೋದು. ತರ್ಲೆ ಅಂದ್ರೆ ಇರಿ, ಹೋಗಿ ಮುಲಾಮ್ ತಕ ಬರ್ತೀನಿ. ಈ ನೋವಲ್ಲೂ ಒಂಥರ ಸುಖ ಇದೆ. ನಾನು ಭೂಪತಿ ತರ ಹಾಡದೆ ಹೋಗಿದ್ರೆ ಅವ್ರು ನನಗೆ ಮುಲಾಮ್ ಹಚ್ತಿದ್ರ. ಇದ್ರಿಂದ ಪುಟ್ಟಮಲ್ಲಿಯವ್ರ ಸ್ಪರ್ಶ ಭಾಗ್ಯ ಪಡೆಯೋ ಅವಕಾಶ ಸಿಕ್ತ. ಚಂದನವ್ರೆ, ಎಲ್ಲೂ ಹೋಗಿದ್ದು ಹೇಳಿ, ನಾ ಮುಲಾಮ್ ಹಚ್ತೀನಿ. ಸದ್ಯಕ್ಕೆ ಇಲ್ಲಚ್ಚಿ. ಮಧುರ ಅವ್ರಿಗೋಸ್ಕರ ಉಯ್ಯಾಲೆ ಕಟ್ಟಾಯ್ತು. ಅವರು ಈ ಉಯ್ಯಾಲೆ ಮೇಲೆ ಕೂತ್ಕೊಂಡು ಅವರು ಬಾಲ್ಯದ ನೆನಪು ಮಾಡ್ಕೊತಾ ಇದ್ರೆ ನಾನು ಖುಷಿಯಿಂದ ಕುಣಿದಾಡ್ಬಿಡ್ತೀನಿ. ಅವರು ಈ ಉಯ್ಯಾಲೆ ಮೇಲೆ ಕೂತ್ಕೊಂಡು ತೂಗ್ತಾ ಇದ್ರೆ ನನ್ನ ಹೃದಯದಲ್ಲಿ ತೇಲಾಡ್ದಂಗೆ ಆಯ್ತದೆ. ಮಧುರ ಅವರೇ ಬನ್ನಿಲಿ. ಹೇಳಿ ಗೌಡ್ರೆ.
ವಾ ಗೌಡ್ರೆ ಏನದು? ಮಧುರ ಅವ್ರೆ ನಿಮ್ಗೋಸ್ಕರ ಉಯ್ಯಾಲೆ ಕಚ್ಚಿನಿ ನೋಡಿ. ಇದನ್ನೆಲ್ಲ ಯಾಕೆ ಮಾಡಕ್ ಹೋದ್ರಿ? ನೀವು ಅಂದ್ರೆ ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೀನಿ, ಇನ್ನು ಉಯ್ಯಾಲೆ ಕಟ್ಸಲ್ವಾ? ಮಧುರ ಅವ್ರೆ ನೀವು ಅನ್ನಿ, ಬೀದ್ಗೊಂದೊಂದು ಉಯ್ಯಾಲೆ ಕಟ್ಟಿಸ್ಬಿಡ್ತೀನಿ. ಆಮೇಲೆ ನೀವು ಹೋಗ್ಲಿ ಥರ ಒಂದರಿಂದ ಒಂದಕ್ಕೆ ಆರ್ಕೊಂಡು ಹೋಗ್ಬೋದು. ಇದು ಸ್ವಲ್ಪ ಜಾಸ್ತಿ ಆಗಿಲ್ವಾ? ನಿಮಗೋಸ್ಕರ ಯಾರು ಮಾಡಿದ್ರು ಕಡಿಮೆ ಅನ್ನಿ. ಮಧುರ ಅವ್ರೆ ಈ ಉಯ್ಯಾಲೆ ನಿಮ್ಗೆ ಇಷ್ಟ ಆಗ್ನಿಲ್ವಾ? ಇಷ್ಟ ಆಯ್ತು ಆದ್ರೆ ಆಗ್ಲಾಗಿದ್ರೆ ಏನೂ ಇಲ್ಲ. ಈಗ ನೀವು ಇದ್ರ ಮೇಲೆ ಕೂತ್ಕೊಂಡು ನಿಮ್ಮ ಬಾಲ್ಯದ ನೆನಪು ಮಾಡ್ಕೊಳ್ಳಿ. ಬೇಡ ಗೌಡ್ರೆ, ಉಯ್ಯಾಲೆ ಆಡೋದೆಲ್ಲ ಚಿಕ್ಕ ವಯಸ್ಸಿಗೆ ಸರಿ. ಈಗ ಕೂತ್ಕೊಂಡು ಆಡಿದ ಜನ ನನ್ನ ನೋಡಿ ಆಡ್ಕೊಳಲ್ವಾ? ಮಧುರ ಅವ್ರ ಜನಗಳು ಬುಟ್ಟಾಕಿ ನೀರು ಕುಡಿದ್ರ ಗತಿ ಇಲ್ಲ ಅಂತಾರೆ, ಬೀರು ಕುಡಿದ್ರ ಮತಿ ಇಲ್ಲ ಅಂತಾರೆ. ಅವ್ರು ಆಡ್ಕೊತಾರ ಅಂತ ನಾವು ಎದುರ್ಕೋಬಾರ್ದು. ನೀವು ಕೂತ್ಕೊಂಡು ನಿಮ್ಮ ಬಾಲ್ಯದ ನೆನಪು ಮಾಡ್ಕೊಳ್ಳಿ. ನೀವು ಇಷ್ಟೊಂದು ಫೋರ್ಸ್ ಮಾಡ್ತಿದ್ದೀರ ಅಂತ ಕೂತ್ಕೋತೀನಿ. ಇಟ್ಕೊಳ್ಳಿ ಗೌಡ್ರೆ. ಬನ್ನಿ ಕೂತ್ಕೊಳ್ಳಿ. ಗೌಡ್ರೆ ಹಿಡ್ಕೊಂಡಿದ್ದೀರಲ್ಲ? ಓಕೆ. ಕಣ್ಣು ಕಣ್ಣು ಕಲೆದಾಗ ಕಣ್ಣು ಕಣ್ಣು ಕಲೆದಾಗ ಮನವು ಉಯ್ಯಾಲೆಯಾಗಿದೆ ತೂಗಿ ಹೃದಯ ಬಿಡಲಾರೆ ಎಂದಿದೆ ಕೂಗಿ. ಕಣ್ಣು ಕಣ್ಣು ಕಲೆತಾಗ ಮನವು ಉಯ್ಯಾಲೆಯಾಗಿದೆ ತೂಗಿ ಹೃದಯ ಬಿಡಲಾರೆ ಎಂದಿದೆ ಕೂಗಿ. ಗೌಡ್ರೆ ನಿಲ್ಸಿ ಗೌಡ್ರೆ. ಗೌಡ್ರೆ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಹೇಳ್ಕೊಳಕ್ಕೆ ಆಗ್ತಿಲ್ಲ. ಏಳ್ಕಲಿ ನೀವು ಹೇಳ್ಕೋಬೇಕು ಅಂತ ತಾನೆ ಇಷ್ಟೆಲ್ಲ ಮಾಡಿರೋದು. ಏನಂದ್ರೆ? ಅಲ್ಲ ನಿಮ್ಮ ಖುಷಿನೇ ನನ್ನ ಖುಷಿ ಅಂದಿ. ಬರೀ ನಾನ್ ಖುಷಿ ಪಟ್ರೆ ಸಾಕ? ನೀವು ಖುಷಿ ಪಡ್ಬೇಕಲ್ವಾ? ಈಗ ನೀವು ಕೂತ್ಕೊಳ್ಳಿ, ನಾನ್ ತಳ್ತೀನಿ. ನೀವು ತಳ್ತೀನಿ ಅಂದ್ರೆ ನಾ ಎಲ್ಲಿ ಬೇಕಾದ್ರೂ ಕೂತ್ಕೋತೀನಿ. ಉಯ್ಯಾಲೆ ಮೇಲೆ ಕೂತ್ಕೊಳ್ಳಿ ಸಾಕು. ರೆಡಿನಾ? ಗೌಡ್ರೆ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಗೌಡ್ರೆ ಗಟ್ಟಿಯಾಗಿ ಹಿಡ್ಕೊಂಡಿದ್ರ ತಾನೆ? ಹಿಡ್ಕೊಂಡೆ ನಿಮ್ಮ ಮಧುರ ಅವ್ರ ಯಾಕೆ ಹಿಂಗೆ ಹೇಳ್ತಾ ಇದಾರಿ? ಈಗ ಗೊತ್ತಾಗುತ್ತೆ. ಗೌಡ್ರೆ ಉಯ್ಯಾಲೆ ಕಟ್ತೀರಾ? ರಾಕಿ ಅಣ್ಣ, ನಾವ್ ಹಿಂಗೆ ತೀಟ್ಲೆ ಮಾಡ್ತಿರೋದ್ರಿಂದ ಯಾರಿಗೂ ತೊಂದರೆ ಆಗಲ್ಲ ತಾನೇ? ತೊಂದರೆ ಆಗುದಿಲ್ಲ ನಾ ಬಾಳೆಹಣ್ಣು. ನಿನ್ನಂಥ ಮಕ್ಕಳು ಮಾಡುವ ಕೀಟಲೆಗಳನ್ನು ನೋಡಿ ಜನ ಎಂಜಾಯ್ ಪಡ್ತಾರೆ ಹೊರತು ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ನಿನ್ನ ವಯಸ್ಸಿನ ಮಕ್ಕಳು ಇರೋದೇ ಕೀಟ್ಲೆ ಮಾಡ್ಲಿಕ್ಕಲ್ವಾ? ರಾಕಿ ಅಣ್ಣ, ಅಲ್ಲಿ ನೋಡಿ ಇನ್ಸ್ಪೆಕ್ಟರ್ ಬರ್ತವ್ರೆ. ನಾವು ತೀಟ್ಲೆ ಮಾಡಿದ್ದೀನಿ ನೋಡಿದ್ರೆ ಅವ್ರು ನಮ್ಮನ್ನ ಸುಮ್ಮನೆ ಬಿಡಲ್ಲ. ಬನ್ನಿ ಎಸ್ಕೇಪ್ ಆಗೋಣ. ಇಲ್ಲ, ಆ ಕುಂಬಳಕ್ಕೆ ಎಂಥದಕ್ಕೆ ಹೆದರೋದು? ಆ ಮನುಷ್ಯನಿಗೆ ನನಗೆ ಎಂತ ಮಾಡ್ತೇನೆ ನೋಡು. ಏನ್ ಮಾಡ್ತೀರಾ? ಟೆಂಟೆಡೆ. ರಾಕಿ ಅಣ್ಣ, ಅವ್ರಿಗೆ ಇದರಿಂದ ಏನೋ ತೊಂದರೆ ಆಗಲ್ಲ ತಾನೇ? ತೊಂದರೆ ಕೊಡುವವರಿಗೆ ತೊಂದರೆ ಕೊಡುವುದರಲ್ಲಿ ಡಿಫ್ರೆಂಟ್ ಮಜಾ ಸಿಗ್ತದೆಯಾ? ನೀವು ಮಾತಾಡ್ಬೇಡ ಸುಮ್ಮನೆ. ರಾಕಿ ಅಣ್ಣ ಬಂದ್ರು. ಎಂತಾದ್ರ ಹೆಕ್ಕತ್ತಿಂಬಾವೆ ಇಬ್ರು ನಿಂತ್ಕೊಂಡೆ ಅಂತ ಸ್ಕೆಚ್ ಹಾಕ್ದಂಗಿತ್ತು. ಎಂತ ಇಲ್ಲಪ್ಪ, ಬನ್ನಿ ಕೂತ್ಕೊಳ್ಳಿ. ನಾ ನಿಂತ್ಕೊಂಡೆ ಮಾತಾಡ್ರೆ ನಿಂಗೆ ಎಂತಾರ ನೋಯ್ತಾನ? ಎಂತೆಲ್ಲ, ನೀವು ಹಿರಿಯರು, ನೀವು ಕೂತ್ಕೊಂಡ್ರೆ ನಿಮ್ಮ ಪೋಸ್ಟ್ಗೊಂದು ವ್ಯಾಲ್ಯೂ ಬರೋದು. ಸರಿ ಯಜಮಾನ ಬೇಡ, ನಾನು ನಿಂತ್ಕೊಂಡೆ ಮಾತಾಡ್ತೆ. ನೀವು ಸಣ್ಣ ಅಲ್ದ, ಕಾಲ್ ನೋಯ್ತು, ಇವನೇ ಕೂತ್ಕೊಳ್ಳಿ. ಇನ್ಸ್ಪೆಕ್ಟರ್ ಅವ ಎಂತ ತೆಪ್ಪುಗುದ್ದುವ ಕೆಲಸ ಮಾಡಿದೆ ಅಂತ ಕೂತ್ಕೊಳ್ಳೋದು. ಪಾಪ ನೀವು ಟೈರ್ಡ್ ಆಗಿರ್ತೀರಾ, ನೀವು ಕೂತ್ಕೊಳ್ಳಿಲ್ಲ. ನಮ್ಮಲ್ಲೇ ಜಗಳ ಎಂತಕ್ಕ? 3 ಜನ ಒಟ್ಟಿಗೆ ಕೂತ್ಕೊಂಡೆ ಮಾತಾಡುವಲ್ಲ. ರೆಡಿ, 1 2 3. ಎಂತಕ್ಕ ನಗಡದ? ಎಂತ ಇಲ್ಲ. ಯಾಕಂದ್ರೆ ಮನೆ ಮುಂದೆ ಮಾರಿ ಕುಡಿನಿದ್ದೆ. ಏನಪ್ಪವ್ರೆ, ಎಲ್ಲೂ ಕ್ಯಾಮೆ ಮಾಡಕ್ ಹೋಗಿಲ್ವಾ? 4 ತರ ಕೂತು ಬಿಟ್ಟಿದಾರಿ.
ಗೌಡ್ರೆ ಇವ್ರಿಗೆ ಬೀದಿ ಸುತ್ತಾಡ್ಬಿಟ್ರೆ ಇನ್ನೇನಿರುತ್ತೆ ಕೆಲಸ? ಲೇ ಸುಮ್ನೆ ಹೊರಟೋಗು, ಇಲ್ಲ ಅಂದ್ರೆ ನಾನು ಡಾಕ್ಟರ್ ಕೆಲಸ ಕೊಡ್ಬೇಕಾಗತ್ತೆ. ಬಾಯ್ ಗೌಡ್ರೆ, ನಿಮ್ಮ ತಮ್ಮನಿಗೆ ಒಂದ್ ಸ್ವಲ್ಪ ಬುದ್ಧಿ ಹೇಳಿ ನಿಮ್ಮರ್ರೆ. ಯಾಕೆ ಇನ್ಸ್ಪೆಕ್ಟರ್ ಅವೇನ್ ಮಾಡ್ದ? ಎಂತ ಮಾಡ್ನ, ಆ ಹೆಕ್ಕ ತಿಂಬು ರಾಕಿ ಒಟ್ಟಿಗೆ ಸೇರ್ಕೊಂಡು ನಾನು ಯೂನಿಫಾರ್ಮೇ ಹೊರದಾಕಿ ಬಿಟ್ಟಿದ. ಅದಕ್ಕೆ ಕಾಣಿ ಕಲ್ಲ ಡ್ರೆಸ್ಸಾಗಿ ಬಂದಿದೆ. ಅಯ್ಯೋ ಶಿವನೇ, ನೀವ್ ಯಾಕವ್ರನ್ನ ಸುಮ್ನೆ ಬಿಟ್ರಿ? ನಿಮ್ ಲಾಟಿಲಿ ಬ್ಯಾನ್ ಹೊಸ್ಬಿಡ್ಬೇಕಾಗಿತ್ತು. ಲಾಟಿ ಎಲ್ಲಿತ್ ಮರ್ರೆ, ಅದನ್ನ ತಗೊಂಡೋಗಿ ಯಾವ್ದೋ ಮೋರಿಗೆ ಬಿಸಾಡಿ ಬಂದಿರು. ಬನ್ರೋ ಬನ್ರಪ್ಪ, ಪಚ್ಚಬಾಳೆ ರಸಬಾಳೆ ಸವಾರಿ ಎತ್ತಾಗೂ ಹೊಂಟದೆ. ಹಾಗೇನಿಲ್ಲ ರಿಂಗ್ ಮಾಸ್ಟ್ರೆ, ನಿಮ್ಮನ್ನೇ ಭೇಟಿ ಆಗುವ ಅಂತ ಇಲ್ಲಿ ಬಂದದ್ದು. ಓಹೋ, ದೊಡ್ಡ ಮನ್ಸರು ನಮ್ಮನ್ನ ನೋಡಕ್ ಬಂದ್ಬಿಟ್ಟಿದ್ದಾರೆ. ಏನ್ ಸಮಾಚಾರ? ನಮ್ಮ ಮನೆಯ ಇಲಿಗಳು ಕಿನ್ನಿ ಹಾಕಿದೆ, ಆ ಖುಷಿಯಲ್ಲಿ ನಿಮಗೆಲ್ಲ ಸಿಹಿ ಕೊಟ್ಟು ಹೋಗು ಅಂತ ಹೇಳಿ ಬಂದೆ. ಅಗಳ ಅಲ್ಲಿ ಇಬ್ಬರು ಇದ್ದಾರೆ ಚಂಡಮುಂಡರು, ಅವರಿಗೆ ಕೂಡ ಕೊಡು. ಆಹಾ, ನನ್ನ ಜೀವನದಲ್ಲೇ ಈ ತರ ಪಾಯಸ ಕುಡ್ದಿರ್ಲಿಲ್ಲ. ಆದ್ರೆ ಸ್ವಲ್ಪ ಹುಳಿ ಇದೆ. ಲೇ ಸೂರಿ, ಅವ್ರು ನಮಗೋಸ್ಕರ ಕಷ್ಟಪಟ್ಟು ಪ್ರೀತಿಯಿಂದ ಪಾಯಸ ಮಾಡ್ಕೊಂಡ್ ಬಂದ್ ಕೊಟ್ರೆ ಉಳಿ ಅಂತೀಯಲ್ಲ. ನಾವೇನ್ ಕಷ್ಟಪಟ್ಟು ಮಾಡ್ಕೊಂಡ್ ಬಂದಿಲ್ಲ. ಬಾಳೆಹಣ್ಣು ಇನ್ನೇನ್ ಇಷ್ಟಪಟ್ಟು ಮಾಡ್ಕೊಂಡ್ ಬಂದಿಡ? ಇಷ್ಟಪಟ್ಟು ಮಾಡಕ್ಕೆ ಇದು ನೀವತ್ ಮಾಡಿದ್ರೆ ತಾನೇ? ಮಾಡಿದ್ರು ಹೋದ್ ವಾರ ರಾಕಿ ಅಂಕಲ್ ಇದನ್ನ ಅವ್ರ ನಾಯಿಗೆ ಅಂತ ಮಾಡಿದ್ರು. ನಾಯಿ ಒಸಿ ತಿಂದು ಇನ್ನೊಸಿ ಬಿಟ್ಟಿತ್ತು. ಅದನ್ನ ಯಾಕೆ ವೇಸ್ಟ್ ಮಾಡೋದು ಅಂತ ನಿಮಗ್ ತಂದು ಕೊಟ್ವಿ. ಐ ಲೈಕ್ ಇಟ್. ನಮ್ಮ ಮನೆ ನಾಯಿಗಳು ಕೂಡ ಇದೇ ನಮ್ಮನೆ ಕಕ್ಕಿದ್ದು.